ಬೆಂಗಳೂರಲ್ಲಿ ಬೇಸಿಗೆ ಮಳೆ ಸಾಕಷ್ಟು ಏರಿಯಾಗಳಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಮರ ಬಿದ್ದು 3 ವರ್ಷದ ಬಾಲಕಿ ರಕ್ಷಾ ಸಾವನ್ನಪ್ಪಿದ್ದಾರೆ. ಪುಲಕೇಶಿನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ಬೆಂಗಳೂರಲ್ಲಿ ಸಣ್ಣ ಮಳೆ ಬಂದ್ರೇನೆ ತಡ್ಕೊಳ್ಳೋಕ್ಕಾಗಲ್ಲ, ಅಂತದ್ರಲ್ಲಿ ಬೇಸಿಗೆ ಮಳೆ ಪ್ರಥಮ ಮಳೆ ಆಗಿದ್ರಿಂದ ಸಾಕಷ್ಟು ಅವಾಂತರ ಅಲ್ಲಿ ಸೃಷ್ಟಿಯಾಗಿದೆ. ಅಂದ್ರೆ ಜೋರಾಗಿ ಗಾಳಿ ಬೀಸಿದಂತ ಹಿನ್ನೆಲೆಯಲ್ಲಿ ಮರಗಳು ಬಿದ್ದು ಹೋಗಿದೆ. ಪುಟಾಣಿ ಮೃತಪಟ್ಟಿದ್ದಾಳೆ. ನಿನ್ನೆ ರಾತ್ರಿ 7:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಬಿರುಗಾಳಿ ಸಹಿತ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ತಂದೆ ಜೊತೆ ಬೈಕ್ನಲ್ಲಿ ರಕ್ಷಾ ತೆರಳುತ್ತಾ ಇದ್ರು. ಚಿಪ್ಸ್ ತರಕ್ಕೆ ಅಂತ ಹೇಳಿ ತಂದೆ ಮಗಳು ಹೋಗಿದ್ರು. ಬೈಕ್ ಮೇಲೇನೆ ಬೃಹತ್ ಮರ ಉರುಳಿ ಬಿದ್ದಿದೆ. ಗಂಭೀರವಾಗಿ ಈ ಸಂದರ್ಭದಲ್ಲಿ ಬಾಲಕಿ ಗಾಯಗೊಂಡಿದ್ಲು. ಆಕೆ ಮೃತಪಟ್ಟಿದ್ದಾಳೆ. ಜೋರಾಗಿ ಗಾಳಿ ಬರ್ತಾ ಇತ್ತು, ಮಳೆ ಬರ್ತಾ ಇತ್ತು. 7:30 ಟೈಮು ಸಂಜೆ. ಚಿಪ್ಸ್ ತಿನ್ಬೇಕು ಅಂತ ಅನ್ಸುತ್ತೆ ಪುಟಾಣಿಗೆ. ಅಪ್ಪನ ಹತ್ರ ಹಠ ಮಾಡಿದೆ ಅಂತ ಕಾಣಿಸುತ್ತೆ. ಇಬ್ರು ಹೋಗಿದ್ದಾರೆ ಬೈಕ್ ತಗೊಂಡು. ಆ ಸಂದರ್ಭದಲ್ಲಿ ಸರಿಯಾಗಿ ಇವ್ರ ಬೈಕ್ ಮೇಲೇನೆ ಆ ಮರ ಬಿದ್ದಿದೆ. ಈ ಸಂದರ್ಭದಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, 3 ವರ್ಷದ ಪುಟಾಣಿ ರಕ್ಷಾ ಅಂತ ಈಕೆ ಹೆಸರು. ಈಕೆಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿತ್ತು. ಆದರೆ ಬದುಕಿಸುವಂಥ ಪ್ರಯತ್ನ ನಡೆದ್ರೂ ಕೂಡ ಆಕೆ ಬದುಕಿ ಉಳಿದಿಲ್ಲ. ಗಂಭೀರವಾಗಿ ಗಾಯಗೊಂಡಿದ್ಲಲ್ಲ, ಆಕೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಸರ್, ಮಳೆ ಬರ್ತಾ ಇದೆ. ಅವರು ತಂದೆ ಮಗು ಬಂದು ಗಾಡಿಯಲ್ಲಿ ಬರ್ತಾ ಇದ್ದಾಗ ಈ ಕರೆಕ್ಟಾಗಿ ಸ್ಪಾಟ್ ಬರೋ ಮಳೆ ಬಿತ್ತು ಸರ್. ಮರ ಬಿದ್ದಿದೆ. ಆ ಮಗು ಮೇಲೆ ಬಿತ್ತು ಮರ. ತಂದೆಗೆ ಏನೇಟಿಲ್ಲ, ಮಗು ಮೇಲೆ ಬಿದ್ದಿದೆ. ಹ್ಯಾಂಡ್ಲು ಮಗು ಎರಡು ಮನೆ ಮೇಲೆ ಇದಾಗಿದೆ. ಮತ್ತು ಅದನ್ನೆಲ್ಲ ರೆಡಿ ಇದು ಮಾಡಿಸ್ಬಿಟ್ಟು ಇಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ, ಅಲ್ಲಿ ಕಳಿಸಿದ್ರಿ. ಅಲ್ಲಿಂದ ಬೋರಿಂಗ್ ಹೋದ್ರು ಸ್ಪಾಟ್ ಆಗಿದೆ ಸರ್. ಅದೇ ಹೇಳಿದ್ರಲ್ಲ ಸರ್, ಇವಾಗ ಅದು ಸೇಮ್ ಅದೇ ರೀತಿಯೇ ಆಗಿರೋದು. ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದರು, ಮಗುನ ಕರ್ಕೊಂಡು ಎಲ್ಲ ಹೆಲ್ಪ್ ಮಾಡಿದ್ರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ KB ಅವರು ಎಲ್ಲ 10 ನಿಮಿಷನಲ್ಲಿ ಜಲ್ದಿ ಬಂದುಬಿಟ್ರು. ಎಲ್ಲ ಫ್ರೀ ಮಾಡಿ ಇವಾಗ ಎಲ್ಲ ಇದು ಮಾಡಿದ್ದಾರೆ ಸರ್. ಅವ್ರ ಕಡೆಯಿಂದ ಕೆಲಸ, ನಮ್ಮ ಕಡೆಯಿಂದ ಸಾಹೇಬ್ರ ಕಡೆಯಿಂದ ಕೆಲಸಗಳು ಆಗಿದೆ. ಇನ್ಸಿಡೆಂಟ್ ಆವಾಗ ತುಂಬ ಇದಾಗಿತ್ತು ಸರ್. ಇಲ್ಲಿ ಸ್ವಲ್ಪ ಹೆಡ್ ಇಂಜರಿ ಆಗಿದೆ. ಅದು ಬೆಂಗಳೂರಿನಲ್ಲಿ ಮೊದಲನೇ ಮಳೆಗೆ ಸಂಜೆ ಸುರಿದ ಬಿರುಗಾಳಿ ಹಾಗೂ ಜೋರು ಮಳೆಗೆ ಸುಮಾರು 30 ಮರ ಹಾಗೂ 48 ಬೃಹತ್ ಕೊಂಬೆಗಳು ಬಿದ್ದಿದ್ವು. ಯಲಹಂಕ ಹಾಗೂ ನಮ್ಮ ಪೂರ್ವ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಹೆಚ್ಚಿನ ಮರಗಳು ಬಿದ್ದಂಥ ಮತ್ತು ಕೊಂಬೆಗಳು ಬಿದ್ದಂಥ ಪ್ರಕರಣಗಳು ದಾಖಲಾಗಿದ್ವು. ಎಲ್ಲನೂ ನಾವು ಕ್ಲಿಯರ್ ಮಾಡ್ತಾ ಇದ್ವಿ. ಈಗ ಸಂಜೆ ಸುಮಾರು 7:30 ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಸತ್ಯ ಅವರು ಮತ್ತು ಅವ್ರ ಫ್ಯಾಮಿಲಿಯವರು, ಸತ್ಯ ಮತ್ತು ಮಗು ರಕ್ಷಾ ಅವರು ಆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ತೆರಳುತ್ತಾ ಇರಬೇಕಾದ್ರೆ ಒಂದು ಹೊಂಗೆ ಮರ ಬುಡ ಸಮೇತ ಅವರ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿದೆ. ಮಗುನ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಸಾಗಿಸುವಂಥ ಸಮಯದಲ್ಲಿ ಮಗು ತೀರ್ಕೊಡ್ತು. ಇದೊಂದು ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಆ ಸಂದರ್ಭದಲ್ಲಿ ಮಗುನ ಹೊರಗಡೆ ಕರ್ಕೊಂಡು ಹೋಗಿದ್ದು ಪೋಷಕರ ತಪ್ಪು ಅಂತ ಹೇಳಬೇಕು, ಅಥವಾ ಗ್ರಹಚಾರ ಅವ್ರು ಬರ್ತಾ ಇದ್ದಾಗ ಬೈಕ್ ಮೇಲೇನೆ ಮರ ಬಿತ್ತು ಗ್ರಹಚಾರ ಅಂತ ಹೇಳಬೇಕು, ಅಥವಾ ಮರಗಳ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವ್ರು ದೂರಬೇಕು? ಗೊತ್ತಾಗಲ್ಲ ಇಂಥ ಘಟನೆಗಳು ಸಂಭವಿಸಿದಾಗ. ಘಟನೆಯಲ್ಲಿ ಎಕ್ಸಾಕ್ಟ್ ಆಗಿ ಏನೇನು ಆಯ್ತಂತೆ ಮುನಿರಾಜು? ಖಂಡಿತ ಶರ್ಮಿತಾ, ಬೆಂಗಳೂರಿನಲ್ಲಿ ಯಾವಾಗ ಎಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ಕೂಡ ಕಂಡು ಬರುತ್ತೆ. ನಿನ್ನೆ ಅದೇ ರೀತಿಯಾಗಿ ಏನು ಬೆಂಗಳೂರಿನಲ್ಲಿ ಸುರಿದ ಒಂದು ಅಕಾಲಿಕ ಮಳೆ ಏನಿದೆ, ಈ ಒಂದು ಮಳೆಗೆ 3 ವರ್ಷದ ಬಾಲಕಿ ಕೂಡ ಸಾವನ್ನಪ್ಪಿರೋದು. ಏನು ಆ ಬಾಲಕಿ ತನ್ನ ತಂದೆ ಜೊತೆ ತನ್ನ ದೊಡ್ಡಪ್ಪನ ಅಂಗಡಿಗೆ ಬೈಕ್ನಲ್ಲಿ ಹೋಗಿರ್ತಾರೆ. ಇಬ್ರು ಕೂಡ ಹೋಗಿ ಚಿಪ್ಸ್ ಅನ್ನ ಖರೀದಿ ಮಾಡಿ ವಾಪಸ್ ಕಮ್ಮನಹಳ್ಳಿ ತಮ್ಮ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಬಿರುಗಾಳಿ ಸಹಿತ ಜೋರು ಮಳೆ ಕೂಡ ಬರ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ರಸ್ತೆ ಬದಿದ್ದಂತ ದೊಡ್ಡ ಗಾತ್ರದ ಬಾರ ಆ ಬೈಕ್ ಮೇಲೆ ಬಿದ್ದಿರೋ ಪರಿಣಾಮವಾಗಿ ಬಾಲಕಿ ತಲೆ ಮತ್ತೆ ಕುತ್ತಿಗೆ ಭಾಗಕ್ಕೆ ಗಂಭೀರವಾಗಿ ದೊಡ್ಡ ಪೆಟ್ಟು ಕೂಡ ಬಿದ್ದಿದೆ. ನಂತರ ಆಕೆಯನ್ನು ಸ್ಥಳೀಯ ಆಸ್ಪತ್ರೆ ಮತ್ತೆ ಅಲ್ಲಿಂದ ಬೋರಿಂಗ್ ಆಸ್ಪತ್ರೆಗೆ ಕೂಡ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಆಕೆ ಬೋರಿಂಗ್ ಆಸ್ಪತ್ರೆಯಲ್ಲೇ ಕೂಡ ಸಾವನ್ನಪ್ಪಿರೋದು. ಏನು ನಿನ್ನೆ ಸಂಜೆ ಸುಮಾರು 7 ಗಂಟೆ ಸುಮಾರಿಗೆ ಭಾರಿ ಪ್ರಮಾಣದ ಮಳೆ ಬರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಗಾಳಿ ಕೂಡ ಜೋರಾಗಿದ್ದ ಪರಿಣಾಮವಾಗಿ ಆ ಮರ ದಿಢೀರನೆ ಆ ಬೈಕ್ನ ಮೇಲೆ ಬಿದ್ದಿದೆ ಅಂತೇಳಿ ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಮತ್ತೆ ಈ ಘಟನೆಗೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ
ನಿರ್ಲಕ್ಷ್ಯ ಕೂಡ ಕಾರಣ ಅಂತೇಳಿ ಸ್ಥಳೀಯರು ಆರೋಪವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಆ ಮರ ಸುಮಾರು 40 ವರ್ಷಕ್ಕೂ ಹಳೆ ಮರ ಆಗಿತ್ತು, ಅದನ್ನ ತೆರವು ಮಾಡಬಹುದಾಗಿತ್ತು ಅಂತೇಳಿ ಸ್ಥಳೀಯರು ಒಂದು ಆರೋಪವನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಮರ ಸಂಪೂರ್ಣವಾಗಿ ರಸ್ತೆ ಮೇಲೆ ವಾಲ್ಕೊಂಡಿದ್ರಿಂದ ಈ ಒಂದು ಗಾಳಿ ಮಳೆಗೆ ಆ ಒಂದು ಮರ ಬಿದ್ದಿದೆ ಅಂತೇಳಿ ಕೂಡ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಬಾಲಕಿ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಮೃತದೇಹವನ್ನು ಪೋಷಕರು ಕೂಡ ಹಸ್ತಾಂತರವನ್ನು ಮಾಡ್ತಾರೆ. ಮತ್ತೆ ಇದೇ ವೇಳೆ ಏನು ಬೇಸಿಗೆ ಮಳೆ ಶುರುವಾಗಿರೋದ್ರಿಂದ ನಗರದಲ್ಲಿರುವಂತಹ ಒಂದು ಒಣಗಿರೋ ಮರ ಇರ್ಬೋದು ಮತ್ತೆ ಹಳೆ ಮರಗಳನ್ನು ತೆರವು ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.